ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಾಗಿರುತ್ತೆ ಅಂದರೆ ಇವತ್ತಿಂದ ನಮ್ಮೂರಲ್ಲಿ ಊರಬ್ಬ ಸ್ಟಾರ್ಟ್ ಆಗ್ತಿದೆ. ಇವತ್ತು ಡೇ 1 ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಇವತ್ತು ಮೆರವಣಿಗೆ ದೇವ್ರು ಬರುತ್ತೆ, ಮನೆ ಹತ್ರ ಎಲ್ಲ ದೇವ್ರು ಬರುತ್ತೆ, ಅದೆಲ್ಲ ತೋರಿಸ್ತೀನಿ ನಿಮಗೆ. ವೆಯ್ಟ್ ಮಾಡ್ತಾಯಿರಿ. ಇವತ್ತು ನಾವು 5 o'clockಗೆ ಎದ್ದಿದ್ವಿ, ಯಾಕಂದರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಇವತ್ತು ದೇವ್ರು ಬರ್ತಿತ್ತಲ್ಲ ಅದಕ್ಕೋಸ್ಕರ. ಬೆಳಗ್ಗೆ ಎದ್ದೋಳೋ ಅಷ್ಟೊತ್ತಿಗೆ ಇಲ್ಲೆಲ್ಲ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ರು ನಮ್ಮೂರಲ್ಲಿ. ಇನ್ನು ನಮ್ಮ ಗುಬ್ಬಿ ಅಂತೂ ನಮ್ಮ ಜೊತೆನೇ 5 ಗಂಟೆಗೆ ಎದ್ಬಿಟ್ಟವಳೆ. ನಮಗೆ ಹೆಲ್ಪ್ ಮಾಡೋಕ್ಕೆ ಒಬ್ಬಳೇ ಈ ಥರ ರೋಡಲ್ಲಿ ಓಡೋಯ್ತವಳೆ. ನಮ್ಮ ಅದಕ್ಕೆ ಆಲ್ರೆಡಿ ಎಲ್ಲ ಕಾಂಪೌಂಡ್ ಎಲ್ಲ ತೊಳೆದು, ಮನೆ ಮುಂದೆ ಎಲ್ಲ ತೊಳೆದು, ನಾವು ಎದ್ದೋಳೋ ಅಷ್ಟೊತ್ತಿಗಾಗಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು. ನಮ್ಮ ಅಕ್ಕ ಏನು ಮಾಡ್ತಾವಳೆ ಅಂತ ಬಂದೆ ನೋಡೋಣ ಅಂತ ನೋಡಿದ್ರೆ, ನಮ್ಮ ಅಕ್ಕ ಆಲ್ರೆಡಿ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಟಿಫನ್ ಮಾಡೋಕ್ಕೆ ಒಪ್ಕೊಂಡ್ಬಿಟ್ಟವಳೆ. ನಾವು ಹಂಗೆ ಊರಿಗೆ ಬಂದರೆ ಎಲ್ಲರೂ ಒಂದೊಂದು ಕೆಲಸ ಮಾಡಬೇಕು ಅಂತ ವಹಿಸ್ಕೊಂಡ್ಬಿಡ್ತೀವಿ. ಅದಕ್ಕೆ ಊರಲ್ಲಿದ್ದರೆ ಜಾಸ್ತಿ ನೆಮ್ಮದಿಯಾಗಿರುತ್ತೆ. ಇದೇ ಥರ ಯಾರ ಮನೇಲೆಲ್ಲ ಈ ಥರ ನಡೀತಾ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವೆಲ್ಲ 5 ಗಂಟೆಗೆ ಎದ್ಬಿಟ್ಟು ಕೆಲಸ ಮಾಡ್ತಿದ್ರೆ, ಇಲ್ಲಿ ನಮ್ಮ ಅಣ್ಣಂದಿರು ಮತ್ತು ನಮ್ಮ ಅಣ್ಣನ ಮಕ್ಕಳು ಎಲ್ಲ ಇನ್ನೂ ಮಲ್ಕೊಂಡವ್ರೆ. ನಮ್ಮ ದೊಡ್ಡಮ್ಮನೂ ಅಷ್ಟೇ ನೋಡಿ, ಇನ್ನೂ ಮಲ್ಕೊಂಡವ್ರೆ. ನಮ್ಮ ಅಕ್ಕ ಟೀ ಮಾಡ್ತವ್ರೆ ಎಲ್ಲರಿಗೂ ಕೊಡೋಕ್ಕೆ. ಎಲ್ಲರೂ ಆಲ್ಮೋಸ್ಟ್ ಎದ್ದಿದ್ದಾರೆ, ಇನ್ನೂ ಸ್ವಲ್ಪ ಜನ ಎಲ್ಲ ಮಲ್ಕೊಂಡವ್ರೆ. ನಾವೆಲ್ಲ 5 ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಿದ್ರೆ, ಇವರೆಲ್ಲ ಇನ್ನೂ ಮಲ್ಗೋರೆ, ನಮ್ಮ ಅಣ್ಣಂದಿರು. ನಮ್ಮ ಅಕ್ಕ ಅಡುಗೆ ಮಾಡ್ತಿದ್ಲು, ಪುದೀನ ಕಿತ್ಕೊಬಾ ಅಂತ ಅಂದ್ಲು. ಅದಕ್ಕೆ ಪುದೀನ ಕಿತ್ಕೊಬರಕ್ಕಂತ ತೋಟಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ. ಬೆಂಗಳೂರಲ್ಲಂತೂ ಈ ಥರ ಪೀಸ್ ಅಂತೂ ಸಿಗೋದೇ ಇಲ್ಲ ಬಿಡಿ. ಪುದೀನ ನೋಡ್ರಿ ಎಷ್ಟು ಪ್ಯೂರ್ ಆಗಿದೆ, ಏನು ಔಷಧಿ ಎಲ್ಲ ಹೊಡೆದಿಲ್ಲ. ತುಂಬ ಸ್ಮೆಲ್ಲಂತೂ ತುಂಬ ಸಖತ್ತಾಗಿ ಬರ್ತಿದೆ. ನಮ್ಮ ದೊಡ್ಡಮ್ಮ ಅಂತೂ ಈ ಥರ ಹಸುಗಳೆಲ್ಲ ಈಚೆ ಕಟ್ಟಾಕ್ತಿದ್ರು. ನಮ್ಮ ದೊಡ್ಡಮ್ಮ ಅಂತೂ ಹೇಳ್ಬೇಕಂದ್ರೆ ಒಂಥರ ಸ್ಟ್ರಾಂಗ್ ಲೇಡಿನೇ ಅಂತಲೇ ಹೇಳ್ಬೋದು. ಎಲ್ಲ ಥರದ ಕೆಲಸ ಮಾಡ್ತಾರೆ. ನಮ್ಮನ್ನೆಲ್ಲ ಯಾವ ಥರ ಸಾಕ್ತಾರೆ ಅದೇ ಥರ ಅವ್ರ ಹಸುಗಳ್ನೂ ಅಷ್ಟೇ ತುಂಬ ಪ್ರೀತಿಯಿಂದ ಸಾಕ್ತಾರೆ. ನಮ್ಮ ಅಣ್ಣ ಅಂತೂ ನಾಯಿಗೆ ಬುದ್ಧಿ ಹೇಳ್ಕೊಡ್ತಿದ್ದ. ನಮ್ಮ ಅಣ್ಣನ ಮಾತು ನಾವಂತೂ ಕೇಳಲ್ಲ, ನಾಯಿ ಮಾತ್ರ ಚೆನ್ನಾಗಿ ಕೇಳುತ್ತೆ ಗೈಸ್. ಒಂದು ಬಿಸ್ಕೆಟ್ ಹಾಕೋದು. ಇದು ನಮ್ಮನೆ ಸುತ್ತಮುತ್ತ ಒಂಥರ ಚೆನ್ನಾಗಿದೆ ನೇಚರ್ ಅಂತೂ. ನಮ್ಮ ಅಣ್ಣಂಗಂತೂ ಇಲ್ಲೇನು ಮಾಡೋ ಕೆಲಸ ಇರಲ್ಲ, ಇದೇ ಥರ ಸುಮ್ಮನೆ ಗಾಡಿಲಿ ರೌಂಡ್ ಆಗ್ತಾನೆ ಇರ್ತಾನೆ, ಮಕ್ಳಿಗೆಲ್ಲ ಹಿಂಸೆ ಕೊಟ್ಕೊಂಡು ಈ ಥರ. ಆಗ ನಮ್ಮ ಅಕ್ಕ ಮತ್ತೆ ನಮ್ಮ ಬಾವ ಬಂದ್ರು. ಇವ್ರು ನಮ್ಮ ಚಿಕ್ಕ ಅಕ್ಕ, ಇವರೇ ನಮ್ಮ ಬಾವ. ಇವಾಗ ಟೊಮೆಟೊ ಬಾತ್ ತಿಂತಾ ಇದ್ದಾರೆ. ಅದರಲ್ಲಿ ಲವಂಗ ಸಿಕ್ಬಿಟ್ಟಿದೆ ಕೈ ಹಾಕಿದ ತಕ್ಷಣ. ಆಮೇಲೆ ಏನಿದು ನಿನಗೆ ಅದೆಲ್ಲ ಸಿಗದ್ ಬಿಡು. ರೆಸಿಪಿ ಮ್ಯಾಮ್ ಮರಾಠಿ ಮೊಗ್ಗು ಸಿಕ್ಕಿದೆ. ಇದು ಕರ್ನಾಟಕ ತಮಿಳುನಾಡು ಮೊಗ್ಗೆಲ್ಲೂ ಇಲ್ಲ. ಚಿಕ್ಕಪ್ಪ ಹಾಯ್ ಮಾಡು. ಇವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕ ದೊಡ್ಡಮ್ಮ. ಏನೇ ಅಂದ್ರೂ ಟೀ ಮಾತ್ರ ಬಿಡೋದಿಲ್ಲ ಅವ್ರಿಗೆ, ಯಾವಾಗ್ಲೂ ಟೀ ಅಂತೂ ಇರ್ಲೇಬೇಕು. ಇವಾಗಂತೂ ನೆಕ್ಸ್ಟ್ ಐನವ್ರು ಬರ್ತವ್ರೆ. ಇಷ್ಟೊತ್ತಕ ಎಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರು. ಇವಾಗ ಅರ್ಜೆಂಟಲ್ಲಿ ಎಲ್ಲ ಬೇಗ ಫುಲ್ಲು ಈ ಥರ ಮಾಡ್ತವ್ರು. ನಮ್ಮ ದೊಡ್ಡಮ್ಮಂದಂತೂ ಇದೇ ಡ್ಯೂಟಿ, ಮೂಲೆಯಲ್ಲಿ ಕೂತ್ಕೊಂಡು ಹೂವು ಕಟ್ಟೋದು. ಪಿಳ್ಳೆಗಳು ಫಸ್ಟ್ ಆಯ್ತಾ? ಇದು ಚಿನ್ನಿಂದ ಆಯ್ತಲ್ಲ, ಇದೆ ಫಸ್ಟ್ ಇಕ್ಕವರಮ್ಮ. ಹಂಗಲ್ಲ ಕಣೆ, ಪಿಳ್ಳೆಗಳು ಫಸ್ಟ್ ಆಯ್ತು ಅಂತ ಅಂದಿದ್ದು. ಸೂಪರ್, ಥ್ಯಾಂಕ್ ಯು. ನಮಸ್ಕಾರ ಮಾಡು. ಇಲ್ಲಿ ದೇವರ ಕೈ ಮುಗಿದ ನಮಸ್ಕಾರ ಮಾಡು. ಶ್ರೀನಿವಾಸ
ನಮ್ಮ ಚಿಕ್ಕಕ್ಕ ನಿಂಬೆಹಣ್ಣು ದೀಪ ರೆಡಿ ಮಾಡ್ಕೊತಿದ್ರು ದೇವ್ರಿಗೆ ಪೂಜೆ ಮಾಡೋಕ್ಕೆ. ಮನೆ ಹತ್ರ ಇವತ್ತು ದೇವ್ರ ಮೆರವಣಿಗೆ ಇರುತ್ತೆ. ಆಮೇಲೆ ನಮ್ಮ ದೊಡ್ಡಕ್ಕ ಪ್ರಸಾದ ಮಾಡೋಕ್ಕೆ ಈ ಥರ ತೆಂಗಿನಕಾಯಿ ಎಲ್ಲ ತುರ್ಕೊತಿದ್ರು. ದೇವ್ರ ಪ್ರಸಾದಕ್ಕಂತ ನಾವು ಕಾಬಲ್ ಕಡಲೆಕಾಳು ಉಸ್ಲಿ ಮಾಡಿದ್ದೀವಿ. ಆಮೇಲೆ ಅದ್ರ ಜೊತೆಗೆ ಸಮ್ಮರ್ ಅಲ್ವಾ, ಅದಕ್ಕೋಸ್ಕರ ಜ್ಯೂಸೂ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ ಮಾಡ್ತವ್ರೆ. ಮತ್ತು ನಾನು ಕಷ್ಟಪಟ್ಟು ಜ್ಯೂಸ್ ಮಾಡ್ತಿದ್ರೆ ನಮ್ಮ ಚಿಕ್ಕಕ್ಕ ಈ ಥರ ಫುಲ್ ಮೇಕಪ್ ಆಗಿಬಿಟ್ಟು ಮಿಂಚ್ತವ್ರೆ. ಮೇಕಪ್ ಇನ್ನೂ ಆಗಿಲ್ಲ. ನಾನು ಈ ಔಟ್ಫಿಟ್ ಹಾಕ್ಕೊಂಡು ರೆಡಿ ಆದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ದೇವ್ರು ಬರುತ್ತೆ. ನಮ್ಮ ಖುಷಿ ನೋಡಿ ಯಾವ ಥರ ರೆಡಿ ಆಗೋಳೆ. ನೆಕ್ಸ್ಟ್ ಹಂಗೆ ನೋಡೋಣ. ನಮ್ಮ ಮೌರ್ಯ ಆ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಅಂತ ಫುಲ್ಲು ಇದು ಮಾಡ್ತಾವೆ. ನಮ್ಮ ಅಕ್ಕ ಅಂತ ಯಾವಾಗಲೂ ಮುಖ ಮುಚ್ಕೊಳ್ಳೋದ್ರಲ್ಲೇ ಇರ್ತಾಳೆ, ವಿಡಿಯೋ ಮಾಡ್ತಿದ್ದೀನಿ ಅಂತ. ಇನ್ನು ನಮ್ಮ ದೊಡ್ಡಕ್ಕ ಇನ್ನೊಂದು ಸ್ವಲ್ಪ ಮೇಕಪ್ ಮಾಡ್ಕೋಬೇಕು. ನನ್ನ ಮಗುಗೆ ಮಾಡೋದೇ ಆಗೈತೆ, ಮುಗೀತಾನೆ ಇಲ್ಲ ನನ್ನ ಮೇಕಪ್ ಏನು ಮಾಡಲ್ಲ. ಈಗ ನಾನು ಹೇಳಿದ್ದೀನಿ ನಮ್ಮ ದೊಡ್ಡಮ್ಮ ಒಂಥರ ತುಂಬ ಸ್ಟ್ರಾಂಗ್ ವುಮೆನ್ ಅಂತ. ಯಾಕಂದರೆ ನಾವೆಲ್ಲ ಅವರೇ ಕೆಲಸ ಮಾಡ್ತಾರೆ ನಮ್ಮ ಕೆಲಸನೇ. ಯಾಕಂದರೆ ನಾವೆಲ್ಲ ರೆಡಿ ಆಗಬೇಕು ಅಂತ. ಅಷ್ಟು ಒಳ್ಳೆ ಮನಸ್ಸಿರೋ ತಾಯಿ ನಮ್ಮ ದೊಡ್ಡಮ್ಮ. ಇನ್ನು ದೇವ್ರು ಬಂದಿಲ್ಲ, ಎಲ್ಲರೂ ಒಂದು ರೌಂಡ್ ಟೀ ಕುಡಿತಾ ಇದ್ದೀವಿ. ಇವರೇ ನಮ್ಮ ಚಿಕ್ಕ ದೊಡ್ಡಮ್ಮ, ನಮ್ಮನ್ನೆಲ್ಲ ಮೀರಿಸ್ತಾರೆ. ತುಂಬ ಐ ಫಿಗರು. ಬೇಕಾದ್ರೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ದು ಅನಿಸಿಕೆನ. ದೇವ್ರು ಬರ್ತಿದೆ, ಅದಕ್ಕೆ ನಮ್ಮ ಅಕ್ಕ ನಿಂಬೆಹಣ್ಣು ದೀಪ ಎಲ್ಲ ಹಚ್ತಿದ್ದಾಳೆ. ನಮ್ಮೂರಿಗೆ ಇವತ್ತು ಕಳಿಯ ಬಂತು. ಯಾಕಂದರೆ ಎಲ್ಲ ಈ ಥರ ಲೈಟಿಂಗ್ಸ್ ಹಾಕಿದ್ರು. ಫೈನಲಿ 7ರಿಂದ 8 ಅವರ್ ವೆಯ್ಟ್ ಮಾಡಾದ್ಮೇಲೆ ದೇವ್ರು ಬರ್ತಿದೆ. ಇವಾಗ ಎಲ್ಲರೂ ಈ ಥರ ವೆಯ್ಟ್ ಮಾಡ್ತಾ ಇದ್ದೀವಿ ಈಚೆಗಡೆ ನಿಂತ್ಕೊಂಡು. ದೇವ್ರು ಬಂತು, ಪಟಾಕಿ ಹಚ್ತಾ ಇದ್ದಾರೆ. ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ, ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು. ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು. ಪ್ರೋಗ್ರಾಮಿಗೆಲ್ಲ ರೆಡಿ ಮಾಡ್ಕೊಂತವ್ರೆ. ಕೇಳುವ ಬೇಸಿಗೆಗಾಲ ಬಾ ಗೀತ ಚಿಕ್ಕಮ್ಮನ ಅಂಗಡಿ ಕರ್ಕೊಂಡು ಹೋಗಿ. ಇವತ್ತು ನಮ್ಮ ಚಿಕ್ಕಕ್ಕ ಕುಕ್ ಮಾಡ್ತಾ ಇದ್ದಾರೆ ಅನ್ನ ರಸಮು. ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ ಅಂತ. ಕಟಿಂಗ್ ಇಷ್ಟನ ಆ ಥರ ನಮ್ಮ ದೊಡ್ಡಮ್ಮ ಅಂತೂ ಹೇಳಿದ್ನಲ್ಲ, ಹೂವು ಒಂದು ಇಟ್ಕೊಂಡ್ರೆ ಇನ್ನೇನು ಕೆಲಸನೇ ಮಾಡಲ್ಲ. ಬೆಳಗ್ಗೆಯಿಂದ ಬರೀ ಹೂವದಲ್ಲೇ ಇದ್ದಾರೆ. ಇನ್ನು ನಮ್ಮ ದೊಡ್ಡಕ್ಕ ಅಂತೂ ಮೆಹಂದಿ ಹಾಕ್ತವ್ರೆ. ಹೋಗ್ತೀನಿ ಅಂತ ಅಂದ್ಲು, ಬಟ್ ನಾವೇನೆ ಇಲ್ಲೇ ಕರ್ಸ್ಕೊಂಡು ಹಾಕು, ನಿಮ್ಗೆ ಬುದ್ಧಿ ಗೊತ್ತು ಅಂತ ಸುಳ್ಳು ಹೇಳಿದ್ವಿ. ನಮ್ಮ ಅಕ್ಕ ಅಂತೂ ಕುಕ್ ಮಾಡಿ 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 ಸೈಲೆಂಟಾಗಿ ಬಂದ್ಬಿಟ್ಟು ಈಚೆ ಕೂತವಳೆ. ನಮ್ಮ ದೊಡ್ಡಕ್ಕ ನಮ್ಮ ಊರಿಗೆ ಊಟ ತಿನ್ನಿಸ್ತವಳೆ. ನೋಡ್ರಿ, ನಮ್ಮೂರಲ್ಲಿ ಜಾತ್ರೆದು ಫುಲ್ಲು ವೈಬ್ಸ್ ಇದೆ. ಇನ್ನಷ್ಟೇ ಊಟ ಮಾಡಿಬಿಟ್ಟು ಎಲ್ಲ ಮಲ್ಕೊತಿದ್ದೀವಿ. ಇವತ್ತಿನ ಡೇ ಮುಗೀತು. ಈ ಥರ ಇತ್ತು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಾಳೆ ಆರತಿ ಇರುತ್ತೆ, ಅದನ್ನು ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ಇನ್ನೂ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್.